ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಸ್ಪೆಕ್ಟರ್ ಸತ್ಯ, ಒಂದ್ ಸ್ವಲ್ಪ ನಿಮ್ ಗಾಡಿ ಕೊಡಿ, ಮತ್ತೆ ಸ್ಟೇಷನ್ ಹತ್ರ ಬಂದು ಗಾಡಿ ತಗೊಳ್ಳಿ. ನಮ್ ಡಿಪಾರ್ಟ್ಮೆಂಟ್ಗೆ ಸರಿಯಾದ ವ್ಯಕ್ತಿನೇ ಬಂದಿದ್ದಾರೆ. ಅವ್ರು ಹುರುಪ್ ನೋಡ್ತಿದ್ರೆ ಒಂಥರ ಪವರ್ ಬಂದಂಗಾಗುತ್ತೆ, ಒಂಥರ ಬೆಂಕಿ ಸಾರಿ ಅಮ್ಮ. ಮಾವ, ಹೇಗಿದ್ರು ನೀನು ಬೆಳಗ್ಗೆ ಸಂಜೆ ಬ್ಯುಸಿ ಇರ್ತೀಯ. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಪಿಕ್ಚರ್ ನೋಡಕ್ ಹೋಗೋಣವಾ? ಹಾ ಹೋಗೋಣ. ಹೇಗೂ ಸಿನಿಮಾ ನೋಡಿ ತುಂಬಾ ದಿನ ಆಗಿದೆ, ಕರ್ಕೊಂಡು ಹೋಗ್ತೀನಿ ಬಿಡು. ರುಕೋ, ದಿವ್ಯಾ ಇತ್ತೀಚೆಗೆ ಯಾಕೋ ತುಂಬ ಮಂಕಾಗಿದ್ದಾಳಲ್ವಾ? ಆಫೀಸ್ಗೂ ಹೋಗ್ತಿಲ್ಲ, ಏನನ್ನೂ ಆರ್ಡ್ರ್ ಮಾಡಿಕೊಂಡು ತಿಂತಿಲ್ಲ, ಮನೆಯಲ್ಲಿ ಏನು ಸಿಗುತ್ತೋ ಅದನ್ನು ಬೇಯಿಸ್ಕೊಂಡು ತಿಂತಿದ್ದಾಳೆ. ಏನಾಗಿದೆ ಅಂತ ಇವಳಿಗೆ? ಅವಳು ಹೆಂಗೆ ಅಂತ ಹೆಂಗೆ ಅರ್ಥ ಮಾಡ್ಕೊಳದಮ್ಮ? ಒಂದು ಅರ್ಥ ಆಗ್ತಿಲ್ಲ. ಅಳೆಂದ್ರೆ ಏನಾಯ್ತು, ಇಷ್ಟೊಂದು ಖುಷಿಯಾಗಿದ್ದೀರಾ? ಇತ್ತೀಚೆಗೆ ಅಂಗಡಿ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಿದೆ, ದುಡ್ಡು ಬರೋದು ಜಾಸ್ತಿ ಆಗಿದೆ. ಅಜ್ಜಿ ಹುಡುಗರು ಸೇರಿ ಅವತ್ತೊಂದು ವಿಡಿಯೋ ಹಾಕಿದ್ರಲ್ಲ, ಅದೆಲ್ಲ ಜನ ನೋಡಿ ಇತ್ತೀಚೆಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಿದ್ದಾರೆ. ಅವರು ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಲೆಲ್ಲ ಹಾಕ್ತಾ ಇದ್ದಾರೆ. ಅದೇ ನೋಡಿ ಇಷ್ಟೊತ್ತಿಗೆ ಎಷ್ಟು ಸಂಪಾದನೆ ಆಗಿದೆ ಅಂತ. ತಗೊಳ್ಳಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಅಜ್ಜಿ ಅವತ್ತು ನನ್ನ ನಂಬಿಕೊಟ್ಟು ದುಡ್ಡು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ನನ್ನಂಥ ಫ್ರಾಡ್ ಅನ್ಸ್ಕೊಂಡು ಅವನಿಗೆ ಎರಡನೇ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅತ್ತೆ. ಅಂತೂ ಇಂತೂ ಇವನು ಹೇಳ್ದಾಗೆ ಮುಂದೆ ಬರ್ತಿದ್ದಾನೆ, ಕಷ್ಟಪಟ್ಟು ದುಡಿತಿದ್ದಾನೆ. ಚಿಕ್ಕ ಬಿಸ್ನೆಸ್ಸು ದೊಡ್ಡದು, ಮುಂದೆ ಬರೋ ಛಲ ಇದೆಯಲ್ಲ, ಅಷ್ಟು ಸಾಕು. ಎಲ್ಲ ನಿನ್ನ ಶ್ರಮದಿಂದಾನೇ ಆಗಿರೋದಪ್ಪ. ಇದರಲ್ಲಿ ನಮ್ದೇನಿದೆ ಹೇಳು? ನಮ್ಮ ಮನೆ ಮಗನೇ ತಪ್ಪು ಮಾಡಿದಿದ್ರೆ ನಾವು ಅವನ್ನ ಒಪ್ಕೊಳ್ತಿರ್ಲಿಲ್ವಾ? ನಾವು ಅವನಿಗೆ ಹೊಸ ಬದುಕು ಶುರು ಮಾಡೋದಕ್ಕೆ ಎರಡನೇ ಅವಕಾಶ ಕೊಡ್ತಿರ್ಲಿಲ್ವಾ? ಹಾಗೆ ಇದು ಗಂಡು ದಿಕ್ಕಿಲ್ದಿರೋ ಮನೆಗೆ ಮಗನಾಗಿದೆಯಾ. ನಿನ್ನ ನಂಬದೆ ಇನ್ಯಾರನ್ನ ನಂಬೋದು? ಜೊತೆಗೆ ರುಕ್ಕು ಕಾಲ್ಗುಣದಿಂದನೋ ಏನೋ ಇತ್ತೀಚೆಗೆ ನೀನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ರುಕ್ಕು ಇಲ್ಲಿಗೆ ಬಂದಮೇಲೆ ಎಲ್ಲ ನಿನಗೆ ಒಳ್ಳೇದಾಗ್ತಿದೆಪ್ಪ. ಮೊದಲು ಒಬ್ಬರು ಸಹವಾಸ ಮಾಡಿ ಬೀದಿಗೆ ಬಿದ್ದಿದ್ದೆ, ಈಗ ಮೇಲಕ್ಕೆ ಹೋಗ್ತಿದೀಯ. ಅಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅವನು ಕಷ್ಟಪಟ್ಟು ದುಡಿಯೋದಕ್ಕೂ ಇವಳು ಕಾಲ್ ಗುಣಕ್ಕೂ ಏನ್ ಸಂಬಂಧ? ನಿನ್ನ ಯಾರು ಮಾತಾಡ್ಸಿದ್ರೀಗ? ಮತ್ತಿನ್ನೇನು, ಇವನ್ ದುಡ್ಕೊಂಡ್ ಬರೋದಂತೆ, ಕ್ರೆಡಿಟ್ ಎಲ್ಲ ಇವಳಿಗೆ. ಒಂದ್ ತಿಳ್ಕೊಳ್ಳಿ, ನಾನು ಇವನನ್ನ ಪ್ರೀತಿ ಮಾಡಿದಾಗ ಇವನು ಆಲ್ರೆಡಿ ಬೀದಿಲೇ ಇದ್ದ, ನನ್ನಿಂದ ಏನ್ ಬೀದಿಗೆ ಬಂದಿಲ್ಲ. ಸತ್ಯ ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತಂತೆ ಜನಕ್ಕೆ. ಇವನ್ ಬೀದಿಲಿದ್ದ ಸರಿ, ಇವನ್ನ ಮೇಲೆತ್ತದಕ್ಕೆ ನೀನೇನೆ ಮಾಡ್ದೆ? ಇವನ್ನ ನಡುದಾರಿಲಿ ಬಿಟ್ಬಿಟ್ಟು ಈಗ ಮಾತಾಡ್ತಿದ್ಯಾ? ಗೊತ್ತಿಲ್ಲದೆ ಚಕ್ರವ್ಯೂಹಕ್ಕೆ ಧುಮುಕಿದಾಳೆ. ಇಷ್ಟರಲ್ಲೇ ಅವಳ ಕತೆ ಮುಗಿಯುತ್ತೆ ಅನ್ಸುತ್ತೆ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡುದಿಲ್ಲ. ಇದುವರೆಗೂ ನನ್ನ ಯಾವ ಪೊಲೀಸು ಅಲ್ಲ, ಯಾವ ಪೊಲೀಸ್ ನಾಯಿ ಮುಟ್ಟಿದಿಲ್ಲ. ತಪ್ಪು ಮಾಡ್ತಿದ್ಯಾ ನೀನು? ನಾಯಿಗೆ ನಿಯತ್ ಜಾಸ್ತಿ, ಅದಕ್ಕೆ ಅವುಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿಸ್ತೀವಿ. ನಿಮ್ಮಂತವ್ರನ್ನ ಅದು ಮುಟ್ಟಬಾರ್ದು. ಏಯ್,
ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ವಾಯ್ಸ್ ಎಲ್ಲ ಕೊಟ್ಟೆ ಮಗನೇ, ಮುಚ್ಕೊಂಡ್ ಬಿದ್ದಿರ್ಬೇಕು. ಹೊಸ್ದಾಗಿ ಡ್ಯೂಟಿ ಜಾಯ್ನ್ ಆಗಿದ್ಯಾ, ಅದಕ್ಕೆ ರಕ್ತ ಕುದೀತಿದೆ ಅಲ್ವಾ? ಅದನ್ನೇ ತಣ್ಣಗೆ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನಿನಗೆ ತಾಕತ್ತಿದ್ರೆ ಮಾಡ್ತೋಡ್ತು. ಏನ್ ಶಿವ ಸರ್, ಯಾಕೆ ಹಾಗೆ ನೋಡ್ಕೊಂಡು ನಿಂತ್ಬಿಟ್ರಿ? ಆಗ್ಲೇ ಜಿಮ್ಮಿ ಏರಿಯಾಗೆ ಹೋಗ್ತೀನಿ ಅಂದಾಗ ನಗ್ತಾ ಇದ್ರಿ ಅಲ್ವಾ? ಯಾರೋ ಹೆಂಗಸು ಮೊಂಡು ಧೈರ್ಯ ಮಾಡ್ತಿದ್ದಾಳೆ ಅಂತ ನಗು ಬಂತು. ಸರ್, ಹೆಣ್ಮಕ್ಳು ಕೈ ಕಟ್ಕೊಂಡು ಕೂತ್ಕೋಬೇಕು ಅನ್ನೋದು ಆಗಿನ ಕಾಲ ಸರ್. ಆದ್ರೆ ಈಗ ಕಾಲ ಬದಲಾಗಿದೆ. ಹೆಣ್ಮಕ್ಳನ್ನ ಅಷ್ಟೊಂದು ಕೇವಲವಾಗಿ ನೋಡಬೇಡಿ ಸರ್. ಸಾರಿ ಮೇಡಮ್. ನೋಡಿ ಶಿವ್ ಸರ್, ನಾನು ಸೆಲೆಕ್ಟ್ ಆಗಿರೋದು ನನ್ನ ಕೆಪಾಸಿಟಿಯಿಂದ, ನನ್ನ ಮೆರಿಟಿಂದ. ನಾನು ಗಂಡೋ ಹೆಣ್ಣೋ ಅನ್ನೋದ್ರಿಂದ ಅಲ್ಲ. ಜಿಮ್ಮಿ ಅಲ್ಲ, ಅವ್ರ ಅಪ್ಪ ತಪ್ಪು ಮಾಡಿದ್ರು ಹೀಗೆ ಹೇಳ್ಕೊಂಡ್ಬರ್ತೀನಿ. ಸರ್, ನನಗೊಂದು ಅಭ್ಯಾಸ ಇದೆ. ಏನ್ ಗೊತ್ತಾ? ಏನು ಮೇಡಮ್? ನಾನು ಚಿಕ್ಕವಳಿದ್ದಾಗಿಂದನೂ ಜನ ಯಾವುದನ್ನ ಮಾಡಬಾರ್ದು ಅಂತಾರೋ ನಾನು ಅದನ್ನೇ ಮಾಡೋದು. ದೇವ್ರ ದಯ, ಜನರ ಬೆಂಬಲ, ನಾನು ಇಲ್ಲಿವರೆಗೂ ಗೆದ್ದಿದ್ದೀನಿ. ಅದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಹೀಗೆ ನಿಂತಿರೋದು. ಬುದ್ಧಿ ಇಲ್ಲಿರುತ್ತೆ ಹೊರತು ಗಂಡು ಹೆಣ್ಣು ಅನ್ನೋದ್ರಲ್ಲ. ನಾವು ಇಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅಷ್ಟೇ. ಅದನ್ನೇ ತಾನೇ ನಮಗೆ ಟ್ರೈನಿಂಗಲ್ಲೂ ಕಲಿಸಿರೋದು. ಟ್ರೈನಿಂಗಲ್ಲಿ ಕಲ್ತಿದ್ದೆಲ್ಲ ಇಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಕೋಬೇಡಿ ಮೇಡಮ್. ಕೆಲವೊಂದು ಪ್ರಾಕ್ಟಿಕಾಲಿಟೀಸು ಬೇರೆಯೇ ಇರುತ್ತೆ. ನೀವು ಈ ಜಿಮ್ಮಿ ವಿಷಯನ ತುಂಬ ಲೈಟಾಗಿ ತಗೊಂಡ್ಬಿಟ್ಟಿದ್ದೀರಾ ಅನ್ನಿಸ್ತಾ ಇದೆ. ಆದರೆ ಇನ್ಮೇಲೆ ಮೇಲ್ಗಡೆಯಿಂದ ಒತ್ತಡ ಶುರುವಾಗುತ್ತೆ, ನೋಡ್ತಾ ಇರಿ. ಸರ್, ಬಟ್ ಅವ್ರ ಕಡೆಯಿಂದನೇ ಅಲ್ವಾ ನಮಗೆ ಆದೇಶ ಬಂದಿದ್ದು? ಹೇಳ್ತಾರೆ ರೀ, ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋ ವಿವೇಚನೆ ನಮಗಿರಬೇಕು ಅಷ್ಟೇ. ನೋಡಿ ಮೇಡಮ್, ನಮಗೂ ಹೆಂಡತಿ ಮಕ್ಕಳು ಮನೆ ಮಠ ಅಂತ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಈ ಕರ್ತವ್ಯದಲ್ಲಿ ಮುಂದುವರಿಬೇಕಾಗತ್ತೆ. ನೋಡಿ, ಆಗಲೇ ಶುರುವಾಯಿತು. ಖಂಡಿತ ಕಮಿಷನರ್ ಸಾಹೇಬ್ರ ಫೋನೇ ಅದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.